ಬೇಸಿಗೆ ಆಗಲೇ ಶುರುವಾಗಿ ಹೋಗಿದೆ. ಈಗಲೇ ಸೆಕೆ ತಡೆಯೋಕ್ಕಾಗ್ತಿಲ್ಲ. ಇನ್ನು ಏಪ್ರಿಲ್ ಮಾರ್ಚಲ್ಲೆಲ್ಲ ಹೇಗಿರುತ್ತೋ ಬಿಸಿಲಿಂದಾಗೆ ಗೊತ್ತಿಲ್ಲಪ್ಪ. ಆದರೆ ಈ ಬೇಸಿಗೆಗಾಲದಲ್ಲಿ ನನಗೆ ತುಂಬ ಇಷ್ಟವಾದ ವಿಷಯ ಏನು ಅಂತಂದರೆ ಹಣ್ಣುಗಳು. ಈ ಕಾಲದಲ್ಲಿ ಬರೋ ಹಣ್ಣೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಮಾವಿನ ಹಣ್ಣು ನನಗೆ ತುಂಬ ಫೇವ್ರೆಟ್. ಈ ಬಿಸಿಲಲ್ಲಿ ಊಟ ಮಾಡಬೇಕು ಅಂತಲೇ ಅನ್ಸಲ್ಲ, ಹೆಚ್ಚಾಗಿ ಹಣ್ಣು ತಿನ್ನಬೇಕು, ಜ್ಯೂಸ್ ಕುಡಿಬೇಕು ಅಂತ ಅನಿಸುತ್ತೆ. ಆದರೆ ಜ್ಯೂಸ್ಗಿಂತ ಹಣ್ಣೇ ಬೆಸ್ಟ್ ಅನಿಸುತ್ತೆ. ಯಾಕಂತಂದರೆ ಜ್ಯೂಸ್ ಮಾಡಿದ್ರೆ ಅದರಲ್ಲಿರೋ ನಾರಿನಂಶ ಎಲ್ಲ ಹೋಗುತ್ತೆ. ಆದರೆ ಹಾಗೆ ಹಣ್ಣು ತಿಂದರೆ ಅದರಲ್ಲಿರೋ ನಾರಿನಂಶ, ಅದರ ಸತ್ವ ಎಲ್ಲ ಹಾಗೆ ಉಳ್ಕೊಳ್ಳುತ್ತೆ. ಮತ್ತು ಬೇಸಿಗೆಗಾಲದಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದರೆ ಯಾವ್ದಾದ್ರು ಹಣ್ಣು ತಿಂದರೆ ಶೀತ ಆಗತ್ತಪ್ಪ ಅಂತ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಎಲ್ಲ ಹಣ್ಣು ನಾವು ತಿನ್ಬೋದು, ಮಕ್ಕಳು ಕೂಡ ಧೈರ್ಯವಾಗಿ ಹಣ್ಣುಗಳನ್ನೆಲ್ಲ ಕೊಡ್ಬೋದು. ಇಲ್ಲಿ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ಕಲ್ಲಂಗಡಿ ಹಣ್ಣು ತಿಂದಾದ್ಮೇಲೆ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಮಧ್ಯಾಹ್ನ ಊಟಕ್ಕೆ ನಾನು ಪಾಲಕ್ ಸೊಪ್ಪು ಹಾಕಿ ಆಂಧ್ರ ಸ್ಟೈಲಲ್ಲಿ ಪಪ್ಪು ಮಾಡ್ತಾಯಿದ್ದೀನಿ. ಸಾಮಾನ್ಯ ನಮ್ಮ ಮನೇಲಿ ವಾರಕ್ಕೆ ಒಂದ್ಸಲಿನಾದರೂ ಸೊಪ್ಪಿನ ಅಡುಗೆ ಏನಾದರೂ ಇದ್ದೇ ಇರುತ್ತೆ. ಹೊಸ ರೆಸಿಪಿ ಎಷ್ಟೇ ಕಲ್ತ್ರೂ ಇಷ್ಟವಾದಂಥ ಅಡುಗೆ ಪದೇ ಪದೇ ಮಾಡ್ತಾನೆ ಇರ್ತೀವಿ ಅಲ್ವಾ.